ಸರ್ ಇದು ನಮ್ಗೆ ಈಗ ನಿಂತಿರೋ ಪ್ಲಾಟ್ ಅಲ್ಲಿ ಇಷ್ಟಕ್ಕೆ 1 ಲಕ್ಷ ರೂಪಾಯಿ ಆಗಿತ್ತು ಸರ್. ಸೇವಂತಿಗೆಯಲ್ಲಿ ಚಾಂದಿನಿ ಹೂವಿಂದ್ರಲ್ಲಿ ಸೇವಂತಿಗೆಯಲ್ಲಿ ಚಾಂದಿನಿ ಅಂತ ಹೇಳಿ ಸರ್. ಓಕೆ ಸರ್ ಗಣೇಶನ ಹಬ್ಬದಾಗೆಲ್ಲ 5-6 ನಡೀತು ಸರ್. 1000ಕ್ಕೆ ಗಣೇಶನ ಹಬ್ಬ ಆದಾಗಳಿಂದ ಡೌನ್ ಆಯ್ತು ಸರ್. ಇವಾಗ ಏನ್ ನಡೀತೈತೆ ಅಣ್ಣ ಸೇವಂತಿಗೆ? ಈಗ 18ರಿಂದ 20 ನಡೀತದೆ ಸರ್. ಸ್ವಲ್ಪ ಹೂವು ಸುಮಾರು ಇರೋದು 2.5-3 ನಡೀತದೆ. ಹೂವ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ರೆ ಮಾತ್ರ 18ರಿಂದ 20ಕ್ಕೆ 1000 ಸರ್. ಒಳ್ಳೇದು ಕ್ವಾಲಿಟಿ ಇರೋದು 12-13 ಒಟ್ಟು 15 ನಡೀತದೆ ಸರ್. ಸುಮಾರು ಇರೋದು 20-25. ಹಿಂದೆ ಮುಂದೆ ಬಂದ್ರೆ ಒಂದಕ್ಕೆ ರೇಟ್ ಸಿಕ್ಕರೆ ಇನ್ನೊಂದಕ್ಕಾದ್ರೂ ರೇಟ್ ಸಿಗುತ್ತೆ. ತಿರ್ಗಾ ಕೊಯ್ಯೋದು ಕಟ್ಟೋದು ಒಂದೇ ಸರ ಹಾಕೊಂಡ್ರೆ ಸಮಸ್ಯೆ ಆಗುತ್ತೆ ಲೇಬರ್ದು ಅಂತೇಳಿ ಸರ್. ರೇಟ್ ಇಲ್ಲ ಅಂತೇಳಿ ಎಲ್ಲ ಸ್ಟಾಕ್ ಇದೆ. ಒಬ್ರು ಮಾತ್ರ ಹಾಕೊಂಡು ಹೋಗಿದ್ರು ಬೆಂಗಳೂರು APMCಗೆ. ದೊಡ್ಡದು 200 ರೂಪಾಯಿ ಆಗಿತ್ತಂತ ಸರ್ ತುಂಡು, 50 kgದು. ಮತ್ತೆ ಎರಡನೇದು ಅದು 50 ರೂಪಾಯಿ ಆಗಿತ್ತಂತೆ. ಮೂರನೇದನ್ನು ಅದು 50, ಕೌಟು 50 ಆಗಿತ್ತು ಸರ್. ಓಕೆ, ಹಂಗಾರೆ ನೀವು ಇಲ್ಲಿಂದ ತಗೊಂಡೋಗಿದ್ದಕ್ಕೆ ಲಾಸ್ ಲಾರಿ ಬಾಡಿಗೆ ಆಗಲ್ಲ ಸರ್? ಲಾರಿ ಬಾಡಿಗೆ ಲಾಸ್ ಆಯ್ತು ಸರ್. ಲಾಸ್ ಅಯ್ಯ ಏನ 200 ರೂಪಾಯಿ ಚೀಲ ಸಿಕ್ಕಿದ್ದಕ್ಕೆ ಲಾರಿ ಬಾಡಿಗೆ ಆಯ್ತು. ಇನ್ನು ಉಳಿಕೆದ್ದು ಅಲ್ಲಿಗೆ ಮೇಲೆ ಬಂತು ಸರ್. ಮೈ ಮೇಲೆ ಬಂತು. ಅಣ್ಣ ಈ ವರ್ಷ ನಿಮಗೆ ಸೇವಂತಿಗೆಯಲ್ಲಿ ಹಾಕಿರೋ ಬಂಡವಾಳ ಬಂದಿದ್ಯಾ? ಹ್ಞೂ ಸರ್, ಇದು ಚಾಂದಿನಿ ಇದರಲ್ಲಿ ಒಳ್ಳೆ ದುಡ್ಡು ಆಯ್ತು. ದುಡ್ಡು ಐತೆ. ಸ್ನೇಹಿತರೆ ನಮಸ್ಕಾರ. ಇದು ಅವಳೇನಹಳ್ಳಿ ಅಂತ ಗ್ರಾಮ, ತುರ್ನೂರ್ ಹತ್ರ ಬರುತ್ತೆ, NH13 ಹತ್ರ ನಿಯರ್. ಇಲ್ಲಿ ನರೇಂದ್ರ ಅಣ್ಣ ಅವರು ಸೇವಂತಿಗೆ ಬೆಳೆದಿದ್ದಾರೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಮೆಕ್ಕೆಜೋಳ ಹಾಕ್ತಾ ಇದ್ದಾರೆ ನೋಡ್ರಿ. ಸೇವಂತಿಗೆ ಆ ಕಡೆನೂ ಸ್ವಲ್ಪ ಇದೆ, ಈ ಕಡೆನೂ ಸ್ವಲ್ಪ ಇದೆ. ಕೆಲವು ಹಿಂದೆ ಮುಂದೆ ಹಾಕಿದ್ದಾರೆ, ಅಂದ್ರೆ ಕೆಲವು ಅಲೆ ಎಂಡಿಂಗ್ ಸ್ಟೇಜಲ್ಲಿ ಇದೆ, ಕೆಲವು ಮಿಡ್ಲಲ್ಲಿ ಇದೆ. ಅದಾದ್ಮೇಲೆ ನೋಡ್ರಿ ಅಲ್ಲಿ ಚೆನ್ನಾಗೇ ಇದೆ. ಇಲ್ಲಿ ಅಣ್ಣವ್ರು ಇದ್ದಾರೆ, ಯಾವ ತರ ಬೆಳಿತಾರೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಅಣ್ಣರೇ ನಮಸ್ಕಾರ. ನಮಸ್ತೆ ಸರ್. ಅಣ್ಣರೇ ನಿಮ್ದು ಹೆಸರು, ಊರು ಪರಿಚಯ ಮಾಡಿಕೊಡ್ರಿ ಅಣ್ಣರೇ. ಅವಳೇನಹಳ್ಳಿ ಊರು, ನಿಮ್ಮ ಹೆಸರು? ನರೇಂದ್ರ ಅಂತ ಹೇಳಿ. ಓಕೆ ಅಣ್ಣ, ನಿಮ್ದು ಎಷ್ಟು ಎಕರೆ ಜಮೀನು ಬರುತ್ತೆ ಅಣ್ಣ? ಸರ್ 3 ಎಕರೆ ಬರುತ್ತೆ ಇದು ಪ್ಲಾಟ್. ಓಕೆ ಅಣ್ಣ, 3 ಎಕರೆಲಿ ಏನೇನ್ ಬೆಳೆಗಳನ್ನ ಹಾಕಿದ್ರಣ್ಣ? ಸರ್ 1 ಎಕರೆ ಮೆಣಸಿನಕಾಯಿ ಹಾಕಿದ್ವಿ. ಓಕೆ. ಈಗ ಇದು ಹೂವು ಸ್ಟೆಪ್ ಬೈ ಸ್ಟೆಪ್ ಒಂದ್ ಹೋದ್ಮೇಲೆ ಒಂದ್ ಬರಂಗೆ ಸಾವಂತಿಗೆ ಚಾಂದಿನಿ ಹಾಕೊಂಡಿದ್ವಿ. ಓಕೆ, ಇದು ಚಾಂದಿನಿ ಅಣ್ಣ? ಚಾಂದಿನಿ. ಇದು ಎಷ್ಟು ತಿಂಗಳದಣ್ಣ? ಸರ್ ಇದು ಅಲ್ಲೇ ಎಂಡಿಗೆ ಬಂದ ಸರ್. ಇದು ಎಂಡಿಂಗ್ ನಾಗ ಐತೆ. ಓಕೆ, ಅಲ್ಲಿರೋದು ಯಾವ್ದಣ್ಣ ಅದು? ಅದು ಸೆಂಟಲ್ ಸಾವಂತಿಗೆ ಸರ್. ಅದು ಅದರಲ್ಲಿ ಸೀಡ್ಸ್ ಸೆಂಟಲ್ ಅಂತ ಹೇಳಿ. ಓಕೆ, ಸಾವಂತಿಗೆಲ್ಲ ಅದ್ರದ್ದು ತಳಿ ಹೆಸರು ಸೆಂಟಲ್. ಓಕೆ, ಅದು ಸ್ವಲ್ಪ ಲೇಟ್ ಆಗಿ ಹಾಕಿರ ಅನ್ಸುತ್ತಲ್ಲ? ಅದು ಲೇಟ್ ಆಗಿ ದಸರಕ್ಕೆ ಬರಂಗ ಹಾಕಿದ್ವಿ ಸರ್. ಓಕೆ ಅಣ್ಣ, ಈಗ ಇಲ್ಲಿ ಮೆಕ್ಕೆಜೋಳ ಉದಿಸ್ತಿರಲ್ಲ, ಇಲ್ಲೇನ್ ಹಾಕಿದ್ರಿ ಮುಂಗಾರಲ್ಲಿ? ಸರ್ ಇದೇ ಹೂವಿನ ಕೂಳೆನೆ. ಅದು ಈ ರೋಗಾಣು ಅದಕ್ಕೆ ಆ ಕಡೆದಕ್ಕೆ ಅಟ್ಯಾಚ್ ಆಗುತ್ತೆ ಅಂತೇಳಿ ನೋಡ್ಸಿದ್ವಿ. ಓಕೆ ಅಣ್ಣ, ಇದು ರೋಗ ಬಂದಿತ್ತು, ಬೇರೆದಕ್ಕೆ ಎಲ್ಲ ರೋಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಬೇಸಾಯ ಹೊಡಿಸಿ ಮೆಕ್ಕೆಜೋಳ ಹಾಕ್ತಿದ್ವಿ ಸರ್. ಆ ಕಡೆದು ಮೆಣಸಿನಕಾಯಿ ಅದು ಎಂಡ್ ಆಯ್ತಾ, ಮೆಣಸಿನಕಾಯಿ ಕೂಳಿಗೆ ಮೆಕ್ಕೆಜೋಳ. ಓಕೆ ಅಣ್ಣ, ಈಗ ನಿಮ್ ಹಿಂದ್ಗಡೆ ಏನೋ ಮಡಿ ಮಾಡಿದ್ರೆ ಅಲ್ಲೇನ್ ಹಾಕಿದ್ರಿ? ಸರ್ ಈಗ ಹಾಕ್ಬೇಕು ಸರ್. ಈಗ ಅರ್ಧ ಹಾಕಿದೀನಿ, ಒಂದು 10,000 ಹಾಕಿದೀನಿ. ಪೂರ್ಣಿಮಾ ಹಾಕಿದೀನಿ. ಪೂರ್ಣಿಮಾ ಸೇವಂತಿಗೆ ಹಾಕಿದ್ರಿ? ಪೂರ್ಣಿಮಾ ಐಶ್ವರ್ಯ ಅಂತೇಳಿ. ಓಕೆ, ಈಗ ಬಾಳ ಹಾಕಿದಾರ. ಮತ್ತೆ ಅದು ಒಂದು ತಿಂಗಳು ಗ್ಯಾಪ್ ಮಾಡಿ ಹಾಕೋಣ ಅಂತೇಳಿ ಇದು ಖಾಲಿ ಇದೆನೆಲ್ಲ. ಓಕೆ ಅಣ್ಣ, ನೀವು ಏನ್ ಓದಿದ್ರೆ? ಎಜುಕೇಶನ್ ಏನಾಗೈತೆ ಸರ್? PUC ಮಾಡ್ಕೊಂಡಿದ್ದೆ. ಓಕೆ, PUC ಆದ್ಮೇಲೆ ಕೃಷಿನೇ ಮಾಡ್ತಾ ಇದ್ರ ಕಂಟಿನ್ಯೂ? ಹ್ಞೂ ಸರ್. ಓಕೆ ಅಣ್ಣ, ಇದು ನೆಲ ಯಾವ ತರ ನೆಲ? ಕೆಂಪು ನೆಲ, ಕಲ್ಲು ಹೊಲ, ಕಪ್ಪು ನೆಲ ಬರುತ್ತೆ, ಸ್ವಲ್ಪ ಸೊಟ್ಟು ಮಿಕ್ಸ್ ಇದೆ. ಸೊಟ್ಟು ಮಿಕ್ಸ್ ಅಂದ್ರೆ ಭೂಮಿ ಅಣ್ಣ ಇದು ತಾಕತ್ ಇರುತ್ತೆ ಅಥವಾ ಹೊರಗಡೆಯಿಂದ ತಾಕತ್ ಮಾಡ್ಬೇಕಾ? ಸರ್ ಹೊರಗಡೆಯಿಂದ ಮಾಡಬೇಕು, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಓಕೆ, ದನ ಕರುಗಳಿದಾವಣ್ಣ ನಿಮ್ಮ? ಇದಾವ ಸರ್. ಏನೇನ್ ಸಾಕೊಂಡಿದ್ರಣ್ಣ? 3 ಎಮ್ಮೆ ಇದಾವ ಸರ್. ಓಕೆ, ಒಂದು 4 ಪಟ್ಲಿ ಮರಿ, ಸೈಡ್ ಬಿಸಿನೆಸ್ 4 ಮರಿ ಮೇಯಿಸ್ಕೊಂಡು ಸಾಕೊಂಡಿದ್ರ? ಓಕೆ ಅಣ್ಣ, ಇದು ಗೊಬ್ಬರ ಎಷ್ಟಾಗುತ್ತೆ? ಎಷ್ಟು ವರ್ಷಕ್ಕೊಂದ್ಸರಿ ಗೊಬ್ಬರ ಹೊಡ್ಕೊಂತೀರ ತಾಕತ್ ಮಾಡಕ್ ನೀವು? ಸರ್ ಗೊಬ್ಬರ 2 ವರ್ಷಕ್ಕೊಂದ್ಸಾರಿ ಸ್ಟಾಕ್ ಮಾಡ್ಕೊಬಿಟ್ಟು ಏರ್ತೀರಾ? ಓಕೆ ಆಯ್ತಣ್ಣ, ಇವಾಗ ಮೆಕ್ಕೆಜೋಳ ಆಗ್ತಾ ಇದೀರಾ. ಇದು ಮೆಕ್ಕೆಜೋಳ ಯಾವ ತರ ಭೂಮಿ ಬೇಸಾಯ ಮಾಡ್ಬಿಟ್ಟು ಯಾವ ತರ ಸಾಲ ಹೊಡ್ಕೊಂಡ್ರಿ? ಬೀಜ ಯಾವ ತಂದಿದ್ರಿ? ಸ್ವಲ್ಪ ಮಾಹಿತಿ ಕೊಡ್ರಿ.
ಸರ್ ಬೀಜ NRL ಅಂತೇಳಿ ಓಕೆ ಅದು 1600 ರೂಪಾಯಿ. ಇದು ಬೇಸಿಗೆ ಬೆಳೆನಾ? ಬೇಸಿಗೆ ಬೆಳೆ ನೀರಾವರಿಗೆ. ನೀರಾವರಿಗೆ. ಓಕೆ. ಹಾ ಹಾ ಹಾ. ಓಕೆ ಅಣ್ಣ, ಮೆಕ್ಕೆಜೋಳನ ಏನಕ್ಕೆ ಹಾಕ್ತಿರೋದು? ಬೇರೆ ಏನಾರು ಹೋಗ್ಬೋದಿತ್ತಲ್ಲ, ನೀವು ಮೆಕ್ಕೆಜೋಳ ಏನಕ್ಕೆ ಓಕೆ ಅನ್ಕೊಂಡ್ರಿ? ಸರ್ ದನಗಳಿದಾವೆ, ಬೇಸಿಗೆ ಸೊಪ್ಪೆ ಮೇವುಗೋಸ್ಕರ. ಮೇವು ಬರುತ್ತೆ, ಮೇವು ಆಗುತ್ತೆ, ಆದಷ್ಟು ಕಾಳು ಆದಷ್ಟು ಇದು ಕಾಳು ಆಗುತ್ತೆ. ಹಾ ಹಾ ಹಾ. ಅಣ್ಣ ಈರುಳ್ಳಿ ಹಾಕಿದ್ರ ಈ ವರ್ಷ? ಸರ್ ಹಾಕಿದೀನಿ, ಇನ್ನ ಬಂದಿಲ್ಲ ಸರ್. ಬೇರೆ ಬೇರೆ ಕಡೆ ಹಾಕಿದ್ರೆ? ಇನ್ನೊಂದ್ ಪ್ಲಾಟ್ ಇದೆ 2 ಎಕರೆ, ಅದ್ರಲ್ಲಿ ಹಾಕಿದೀನಿ. ಈಗ 2 ತಿಂಗಳಾಗಿದೆ. ಓಕೆ. ಇನ್ನು ಬರ್ಬೇಕಣ್ಣ ಕಟಾವ್? ಇನ್ನು ಎಷ್ಟು ದಿವಸ ಐತೆ? ಇನ್ನೂ 1 ತಿಂಗಳಿದೆ ಸರ್. ಇನ್ನೂ 1 ತಿಂಗಳು ಲೇಟ್ ಆಗಿ ಹಾಕಿದ್ರ? ಲೇಟ್ ಆಗಿ ಹಾಕಿದೀನಿ ಸರ್. ಓಕೆ ಅಣ್ಣ, ಪ್ರೆಸೆಂಟ್ ಈರುಳ್ಳಿ ಈಗ ರೇಟ್ ಇಲ್ಲ ಅಂತ ಕೇಳಿದೀನಿ. ನಾರ್ಮಲ್ ಆಗಿ ಏನ್ ರೇಟ್ ಆಗ್ತಿದೆ? ರೈತರು ಯಾರಾದ್ರೂ ಮಾರಿದಾರ ನಿಮ್ ಕಡೆ? ಸರ್ ರೇಟ್ ಇಲ್ಲ ಅಂತೇಳಿ ಎಲ್ಲ ಸ್ಟಾಕ್ ಇದೆ. ಒಬ್ರು ಮಾತ್ರ ಹಾಕೊಂಡು ಹೋಗಿದ್ರು ಬೆಂಗಳೂರು APMCಗೆ. ಓಕೆ. ದೊಡ್ಡದು 200 ರೂಪಾಯಿ ಆಗಿತ್ತಂತ ಸರ್ ತುಂಡು, 50 kgದು. ಮತ್ತೆ 2ನೇದು ಅದು 50 ರೂಪಾಯಿ ಆಗಿತ್ತಂತೆ. 3ನೇದನ್ನು ಅದು 50, ಕೌಟು 50 ಆಗಿತ್ತು ಸರ್. ಓಕೆ, ಹಂಗಾರೆ ನೀವು ಇಲ್ಲಿಂದ ತಗೊಂಡೋಗಿದ್ದಕ್ಕೆ ಲಾಸ್, ಲಾರಿ ಬಾಡಿಗೆ ಆಗಲ್ಲ? ಸರ್ ಲಾರಿ ಬಾಡಿಗೆ ಲಾಸ್ ಆಯ್ತು ಸರ್. ಲಾಸ್ ಅಯ್ಯ? ಏನ 200 ರೂಪಾಯಿ ಚೀಲ ಸಿಕ್ಕಿದ್ದಕ್ಕೆ ಲಾರಿ ಬಾಡಿಗೆ ಆಯ್ತು, ಇನ್ನು ಉಳಿಕೆದ್ದು ಅಲ್ಲಿಗೆ? ಇನ್ನು ಉಳಿಕೆದ್ದು ಮೇಲೆ ಬಂತು ಸರ್. ಮೈ ಮೇಲೆ ಬಂತು. ಓಕೆ ಅಣ್ಣ, ಇದು ಸೇವಂತಿಗೆನ ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ ಸರ್? ಈಗ ಒಂದು 10 ವರ್ಷದಿಂದ ಬೆಳಿತಾ ಇದ್ದೀರಾ. ಓಕೆ, ನಿಮ್ಗೆ ಹೂವಿನ ಬೆಳೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ? ಯಾವ ತರ, ಹೆಂಗೆ? ಕಡಿಮೆ ಖರ್ಚಲ್ಲಿ ಬೆಳಿಬಹುದು ಅಂತನಾ, ಹೂ ಮಾರ್ಕೆಟ್ ಇದೆ ಅಂತನಾ, ಒಂದ್ಸರಿ ರೇಟ್ ಆದ್ರೆ ಒಳ್ಳೆ ಬಂಡವಾಳ ಆಗುತ್ತೆ ಅಂತನಾ, ಯಾವ ತರ? ಸರ್ ಕಡಿಮೆ ಖರ್ಚಲ್ಲೇ ನಾವು ಜಾಸ್ತಿ ಹಾಕಲ್ಲ ಸರ್, ಸ್ವಲ್ಪ ಹಾಕ್ತಿವಿ. ಓಕೆ. ನಾವೇ ಮೇಂಟೆನೆನ್ಸ್ ಮಾಡ್ಕೊಂತೀವಿ. ಹಾಕಿದ್ದೇನು ಲಾಸ್ ಆಗಲ್ಲ ಸರ್. ಒಂದು ಸ್ಟೆಪ್ ಫೇಲ್ ಆದ್ರೂ ಇನ್ನೊಂದು ಹಂತ ಮಾಡಾಕಿರ್ತೀವಿ, ಅದರಲ್ಲಿ ಆಗುತ್ತೆ. ಓಕೆ, ನೀವು ಮೇನ್ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ ಕಾರಣ ಅಂದ್ರೆ ಹಿಂದೆ ಮುಂದೆ ಬರ್ಲಿ ಅಂತ? ಹಿಂದೆ ಮುಂದೆ ಬಂದ್ರೆ ಒಂದಕ್ಕೆ ರೇಟ್ ಸಿಕ್ಕರೆ ಇನ್ನೊಂದಕ್ಕಾದ್ರೂ ರೇಟ್ ಸಿಗುತ್ತೆ. ತಿರ್ಗಾ ಕೊಯ್ಯೋದು ಕಟ್ಟೋದು ಒಂದೇ ಸರಿ ಹಾಕೊಂಡ್ರೆ ಸಮಸ್ಯೆ ಆಗುತ್ತೆ ಲೇಬರ್ದು ಅಂತೇಳಿ. ಓಕೆ, ಒಂದೇ ಸರಿ ಇಡೀ ಹೊಲ ಫಸಲಿ ಬಂದ ಕಟಾವ್ ಮಾಡಕ್ಕೆ ಲೇಬರ್ನ ಇದ್ ಮಾಡ್ಲಿಕ್ಕೆ, ಆಮೇಲೆ ಒಂದೇ ಸರಿ ಲಾಸ್ ಆದ್ರೂ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಓಕೆ ಅಣ್ಣ, ಇವಾಗ ನೀವು ಸೇವಂತಿಗೆ ಗಂಟೆ ಎಲ್ಲ ಎಲ್ಲಿಂದ ತರ್ತೀರಣ್ಣ ಜಾಸ್ತಿ? ಸರ್ ನರ್ಸರಿ ಇಲ್ಲೇ ನೆಲಗೇತ್ಲಟ್ಟಿ ವಿಷ್ಣು ನರ್ಸರಿ ಅಂತ ಹೇಳಿ ಸರ್. ಓಕೆ, ಅಲ್ಲಿಂದ ತರ್ತೀರಾ? ಅಲ್ಲಿಂದ ಎಲ್ಲಿ? ನೆಲಗದ್ರ ನಟ್ಟಿ? ನೆಲಗೇತ್ನಟ್ಟಿ ಬರುತ್ತೆ ಸರ್. ನಾಯಕನಟ್ಟಿ ಹೋಗ್ಬೇಕಾದ್ರೆ ಸಿಗುತ್ತಲ್ಲ? ಅದೇ ಸರ್. ಓಕೆ ಅಣ್ಣ, ಇದು ಗಣೇಶನ ಹಬ್ಬ ಆಯ್ತು. ಗಣೇಶನ ಹಬ್ಬಕ್ಕಿಂತ ಮುಂಚೆ ಆಯ್ತು, ನಿಮಗೆ ಸೇವಂತಿಗೆ ಏನ್ ರೇಟ್ ಸಿಕ್ಕೈತೆ ಅಣ್ಣ? ಸರ್ ಗಣೇಶನ ಹಬ್ಬದಾಗೆಲ್ಲ 5-6 ನಡೀತು ಸರ್, 1000ಕ್ಕೆ. ಗಣೇಶನ ಹಬ್ಬ ಆದಾಗಳಿಂದ ಡೌನ್ ಆಯ್ತು ಸರ್. ಇವಾಗ ಏನ್ ನಡೀತೈತೆ ಅಣ್ಣ ಸೇವಂತಿಗೆ? ಈಗ 18ರಿಂದ 20 ನಡೀತದೆ ಸರ್. ಸ್ವಲ್ಪ ಹೂವು ಸುಮಾರು ಇರೋದು 2.5-3 ನಡೀತದೆ. ಸರ್ ಹೂವು ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ರೆ ಮಾತ್ರ 18ರಿಂದ 20ಕ್ಕೆ 1000 ಸರ್. ಒಳ್ಳೇದು ಕ್ವಾಲಿಟಿ ಇರೋದು 12-13, ಒಟ್ಟು 15 ನಡೀತದೆ ಸರ್. ಸುಮಾರು ಇರೋದು 20-25. ಓಕೆ ಅಣ್ಣ, ಇದು ಮಾರು ನೀವು ಲೂಸ್ ತಗೊಂಡ್ ಹೋಗ್ತೀರಾ, ಕಟ್ಸಿ ತಗೊಂಡ್ ಹೋಗ್ತೀರಾ? ಕಟ್ಸಿ ತಗೊಂಡ್ ಹೋಗ್ತಿದೀವಿ. ಓಕೆ ಅಣ್ಣ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೇಳ್ತೀರಾ ಹೂವು? ಯಾವ ತರ ಸರ್? ಬೆಳಗ್ಗೆ ಗಂಟೆಗೆ ಮಾರ್ಕೆಟ್ ಬೆಳಿಗ್ಗೆ 6 ಗಂಟೆಯಿಂದ 9-10 ಗಂಟೆವರೆಗೂ ಕೇಳಿಸ್ತೀವಿ ಸರ್. ಮತ್ತೆ ಮಾರ್ಕೆಟ್ಗೆ 1ರಿಂದ 2 ಗಂಟೆ ಒಳಗೆ. ಓಕೆ ಅಣ್ಣ, ಈ ವರ್ಷ ನಿಮಗೆ ಸೇವಂತಿಗೆಲ್ಲ ಹಾಕಿರೋ ಬಂಡವಾಳ ಬಂದಿದ್ಯಾ? ಸರ್, ಇದು ಚಾಂದಿನಿ ಇದ್ರಲ್ಲಿ ಒಳ್ಳೆ ದುಡ್ಡು ಆಯ್ತು. ದುಡ್ಡು ಐತೆ? ಓಕೆ, ಈಗ ನೋಡಕ್ ಇದು ಹಿಂಗಿದ್ರು ಮೊದ್ಲು ದುಡ್ಡು ಆಗೈತಿ? ಮೊದ್ಲು ದುಡ್ಡು ಆಯ್ತು ಸರ್ ಇದು. ಈಗ ಇದೇನು ಎಂಡಿಂಗ್ ಸ್ಟೇಜ್ ಅಣ್ಣ ಇದು? ಎಂಡಿಂಗ್ ಸ್ಟೇಜ್ ಸರ್. ಓಕೆ, ಇದು ನೀನ್ ಏನು ಮೇಂಟೆನೆನ್ಸ್ ಮಾಡಕ್ ಹೋಗಲ್ಲ ನೀವು? ಇಲ್ಲ, ಔಷಧಿ ಸ್ಪ್ರೈ ಮಾಡ್ತಿದೀನಿ. ದಸರಾ ಹಬ್ಬ ಮುಗಿಸ್ಕೊಂಡು ಕ್ಲೋಸ್ ಮಾಡೋಣ ಅಂತೇಳಿ, ಹಬ್ಬದಾಗ ಏನಾರ ಡಿಮ್ಯಾಂಡ್ ಆಗುತ್ತೆ ಅಂತೇಳಿ ಸ್ವಲ್ಪ ಚೆನ್ನಾಗಿತ್ತು ಮಗ್ಗು ಬಿಟ್ಕೊಂಡಿದೀನಿ ಸರ್. ಓಕೆ, ದಸರಾ ಹಬ್ಬದಲ್ಲಿ ಏನಾರ ಒಂದ್ ರೇಟ್ ಸಿಗ್ಬೋದು, ಅಲ್ಲಿವರೆಗೂ ಒಂದಿಷ್ಟು ಹಿಂಗೆ ಮೇಂಟೆನೆನ್ಸ್ ಮಾಡಿ ಆಮೇಲೆ ಎಂಡ್ ಆಗುತ್ತೆ. ಆಮೇಲೆ ರೋಟ್ರ ಹೊಡ್ಸು. ಓಕೆ ಅಣ್ಣ, ನಿಮ್ಮಲ್ಲಿ ಈ ಹೊಲದಲ್ಲಿ ಬೋರ್ ಎಷ್ಟಿದಾವೆ? ಅಂತರ್ಜಲ ಎಷ್ಟು ಡೀಪ್ ಇದೆ ನಿಮ್ಮಲ್ಲಿ ಇಲ್ಲೆಲ್ಲ? ಸರ್ ಬೋರ್ 2 ಇದಾವೆ, ಒಂದು ಫೇಲ್ ಆಯ್ತು. ಓಕೆ, ಈ ಒಂದು ರನ್ನಿಂಗ್ ಇದೆ ಸರ್. 500 ಅಡಿ ಹೊಡ್ಸಿದೀವಿ. ಎಷ್ಟು ಬರ್ತಾವಣ್ಣ ನೀರಂದ? 2 ಇಂಚ್ ಬರುತ್ತೆ ಸರ್. ಓಕೆ, ಈ ವರ್ಷ ಮಳೆಗಾಲ ಹೆಂಗಾಯ್ತಣ್ಣ ಮುಂಗಾರು ಇಲ್ಲಿ? ಸರ್ ಮಳೆ ಒಂದ್ಸಾರಿ ಮಾತ್ರ ನೀರ್ ಓಡಂಗ್ ಬಂದ್ ಸರ್. ಮತ್ತೆ ಅಲ್ಲಿಂದ ಬರೀ ಹಸಿ ಮಳೆ ಆಗಿದೆ ಸರ್. ಹಸಿ ಮಳೆ ಆಗಿದೆ. ಓಕೆ, ಸದ್ಯಕ್ಕೆ ನೀರಿಂದ ಏನ್ ತೊಂದರೆ ಇಲ್ಲ? ನೀರಿಂದ ಏನ್ ಸಮಸ್ಯೆ ಇಲ್ಲ ಸರ್. ಓಕೆ ಅಣ್ಣ, ಈಗ ಆ ಕಡೆ ಹೊಲದಲ್ಲಿ ಈರುಳ್ಳಿ ಹಾಕಿದ್ರ, ಸ್ವಲ್ಪ ಸೇವಂತಿಗೆ ಹಾಕಿದ್ರ, ಇವಾಗ ಇಲ್ಲಿ ಸೇವಂತಿಗೆ ಇದ್ದದನ್ನ ತೆಗೆದ್ಬಿಟ್ಟು ಮೆಕ್ಕೆಜೋಳ ಹಾಕ್ತಾ ಇದ್ರ. ನೆಕ್ಸ್ಟ್ ಆ ಕಡೆ ಪ್ಲಾಟಿಗೂ ಏನೋ ರೆಡಿ ಮಾಡ್ಬೇಕು, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತಿದ್ರೆ. ಈಗ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಹೊಲದಲ್ಲಿ ಒಂದು 5-6 ಭಾಗ ಮಾಡ್ಕೊಂಡಿದ್ರ. ಇದರಿಂದ ಈ ತರ ಮಾಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ರೈತರಿಗೆ? ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈ ತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಿರಲ್ವಾ ಸರ್? ಇದು ನಮ್ಗೆ ಈಗ ನಿಂತಿರೋ ಪ್ಲಾಟ್ ಅಲ್ಲಿ ಇಷ್ಟಕ್ಕೆ 1 ಲಕ್ಷ ರೂಪಾಯಿ ಆಗಿತ್ತು ಸರ್. ಸೇವಂತಿಗೆಯಲ್ಲಿ ಚಾಂದಿನಿ ಹೂವಿಂದ್ರಲ್ಲಿ. ಸೇವಂತಿಗೆಯಲ್ಲಿ ಚಾಂದಿನಿ ಅಂತ ಹೇಳಿ ಸರ್. ಓಕೆ ಓಕೆ. ಈಗ ಅದು ದಸರದ್ದು ಒಂದು 5,000 ಹಾಕಿದೀನಿ ಸರ್ ಸಸಿ. ಓಕೆ, ಯಾವ್ದೋ ಮುಂದ್ಲದ? ಮುಂದ್ಲು ಅದು ಸೇರಿ 5,000 ಇದೆ. 5,000 ಇದಾವೆ. ಓಕೆ
ಅಣ್ಣ ಇದು ಹೊಲದ ಮನೆ ಕೆಲಸ ಎಲ್ಲ ಜಾಸ್ತಿ ಕೂಲರ್ ನಡೀತೀರಾ ಅಥವಾ ನಿಮ್ ಕೆಲಸ ನೀವೇ ಮಾಡ್ಕೊಂತೀರಾ, ಯಾವ ತರ ಮಾಡ್ತೀರಾ? ಸರ್ ಕೆಲಸ ಬಿದ್ದಾಗ ಕೂಲರ್ ನಿಟ್ಕೊಂತೀವಿ ಓಕೆ, ಹೆವಿ ಕೆಲಸ ಇದೆ ಕೂಲರ್ ಕರ್ಕೊಂತೀರಾ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ನೀವೇ ಮಾಡ್ಕೊಂತೀವಿ. ಅಣ್ಣ ಈಗ ಮೆಕ್ಕೆಜೋಳ ಹಾಕ್ತಾ ಇದ್ರಿ, ಬೇಸಾಯ ಹೊಡೆದೋಗಿದೆ, ನೆಕ್ಸ್ಟ್ ಈಗ ಕಾಳು ಉದುರಿಸಿದ ಮೇಲೆ ಕುಂಟೆ ಹೊಡಿಬೇಕಾ? ಇಲ್ಲ ಸರ್, ನೀರ್ ಬಿಡ್ತೀವಿ ಸಾಲಲ್ಲಿ, ಹಂಗೆ ಮುಚ್ಕೊಳಂಗೆ. ಹಂಗೆ ನೀರ್ ಬಿಟ್ರೆ ಅದೇ ಮುಚ್ಕೊಂಡು ಮಣ್ಣು ಮುಚ್ಕೊಳ್ಳುತ್ತೆ. ಓಕೆ, ಸಾಲ್ ಮೇಲೆ ಬಿಟ್ರೆ ಮಣ್ಣು ಜರುಗುತ್ತಲ್ಲ ಹಂಗೆ ಮುಚ್ಕೊಳ್ಳುತ್ತೆ. ಹ್ಞೂ ಸರ್. ಓಕೆ, ಎಷ್ಟು ಅಡಿಗೊಂದು ಹಾಕ್ತಾ ಇದೀರಾ, ಮುಕ್ಕಾಲ್ ಅಡಿಗೊಂದು ಹಾಕ್ತಾ ಇದೀರಾ ಸರ್? ಮುಕ್ಕಾಲ್ ಅಡಿಗೆ ಒಂದು ಬೀಜ ಉದುರಿಸ್ತಾ ಇದ್ದೀರಾ? ಬೀಜ ಉದುರಿಸ್ತೀವಿ. ಅಣ್ಣ ಕುರಿಗಳು ಸಾಕೊಂಡಿವಿ ಅಂತ ಹೇಳಿದ್ರಿ, ಕುರಿಗೆ ಏನ್ ಹಾಕೊಂಡಿದ್ರ ಮೇವು ಬೇರೆ ಇದನ್ ಬಿಟ್ಟು, ಮೆಕ್ಕೆಜೋಳ ಸಪ್ಪೆ ಈ ತರ ಬಿಟ್ಬಿಟ್ಟು ಬೇರೆ ಸರ್ ಇದು ಬೇರೆ ಯಾವ ತರ ಮೇಯಿಸ್ತೀರಾ? ಬೇಸಿಗೆಯಲ್ಲಿ ಅದೇ ರಾಗಿ ಹುಲ್ಲು ಒಣ ಮೇವು ಸಂಗ್ರಹಣೆ ಮಾಡ್ಕೊಂಡಿದೀವಿ ಸರ್, ಅದನ್ನ ಹಾಕ್ತಿವಿ. ಓಕೆ, ಹಸೆ ಹುಲ್ಲು ಇದ್ರಲ್ಲಿ ಪ್ಲಾಟ್ ಅಲ್ಲಿ ಹೋಗ್ಬಿಟ್ಟು. ಓಕೆ, ಈಗ ದನ ಕರುಗಳನ್ನ ಹೊಲ ತಗೊಡ್ಕೊಂಡ್ ಬಂದಿದ್ರೆ ಮನೆ ಹತ್ರ ಇದಾವ? ಸರ್ ಮನೆ ಹತ್ರ ಇದಾವೆ. ಅಲ್ಲಿ ಯಾರು ನೋಡ್ಕೊಂತಾರೆ? ಮೇವ್ ಎಷ್ಟು ರೆಡಿ ಮಾಡಿ ಬಂದಿರ? ಸೂಲಂಗಿ ಇದೆ ಸರ್, ಸೂಲಂಗಿನ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀವಿ. ಓಕೆ, ಇದು ನಿಮ್ಮಿಂದ ಸೆಡೆ ಸೊಪ್ಪು ಅಂತ ಕಾಣುತ್ತಲ್ಲ, ಅದನ್ನೇ ಜಾಸ್ತಿ ಹಾಕಿಲ್ವಾ? ಇಲ್ಲ ಸರ್, ಹಾಕಿಲ್ಲ. ಅದು ಕುರಿ ಒಳ್ಳೆ ಮೇವು ಅಂತ ಹೇಳ್ತಾರೆ. ಒಳ್ಳೆ ಮೇವು ಸರ್, ಹಾಕ್ಕೋಬೇಕು. ಹಾಕಿಲ್ಲ ಸರ್, ಸೈಡಲ್ಲೆಲ್ಲ ಹಾಕ್ಕೋಬೇಕು, ಹಾಕಿಲ್ಲ. ಓಕೆ ಓಕೆ ಅಣ್ಣವ್ರೆ, ಇಲ್ಲೇನು ನಿಮ್ಮ ಜಮೀನಲ್ಲಿ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ 3 ಎಕರೆ ಐತೆ ಅಂದ್ರೆ 1/2 ಎಕರೆ ಕಾಲ್ ಎಕರೆಗೆ ಡಿವೈಡ್ ಮಾಡ್ಕೊಂಡು ಸೇವಂತಿಗೆಲ್ಲ 3-4 ತರ ತಳಿ, ಆಮೇಲೆ ಸ್ವಲ್ಪ ಮೆಕ್ಕೆಜೋಳ, ಆಮೇಲೆ ಈ ತರ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂತಿದ್ರ. ಅಲ್ಲಿ ಸ್ವಲ್ಪ ಹಿಂದೆ ಸೇವಂತಿಗೆ ಹಾಕಿದ್ರ, ಇದು ಲಾಸ್ಟ್ ಇನ್ನೊಂದು ತಿಂಗಳು ಎಂಡಿಂಗ್ ಸ್ಟೇಜ್ ನಾಗ ಐತೆ, ಅಲ್ಲಿ ಹೂ ಬರ್ತೈತೆ, ಇನ್ನೊಂದು ಆಲ್ರೆಡಿ ಬಂದೈತೆ. ಈ ತರ ಸ್ಟೆಪ್ ಬೈ ಸ್ಟೆಪ್ ಬೆಳಿತಾ ಇದೀರಾ. ನಿಮ್ಗೆ ಸೇವಂತಿಗೆಯಲ್ಲಿ ಗಣೇಶನ ಹಬ್ಬದ ಮುಂದ್ಗಡೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಅನುಕೂಲ ಆಯ್ತು ಅಂತ ಹೇಳಿದ್ರಿ. ಆಮೇಲೆ ಈಗ ಸ್ವಲ್ಪ ನುಸಿ ರೋಗ ಐತೆ, ಅದ್ರ ಜೊತೆಗೆ ಈಗ ರೇಟ್ ಕಮ್ಮಿ ಐತೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ರೈತರು ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗಲಿ, ನಿಮ್ಮ ಕೃಷಿ ಜೀವನ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ. ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರೇ. ಥ್ಯಾಂಕ್ ಯು ಸರ್.